ರಾವಣನಿಗೆ ಲಂಕೆ ನಗರ ಹೇಗೆ ಸಿಕ್ತು, ಹಾಗೆ ಪುಷ್ಪಕ ವಿಮಾನ ಹೇಗೆ ಸಿಕ್ತು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ರಾವಣನ ತಂದೆ ಪೌಲಸ್ತ್ಯರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಬ್ರಹ್ಮನ ಮಗ ಪುಲಸ್ತ್ಯ, ರಾವಣನ ತಂದೆ ಪೌಲಸ್ತ್ಯ. ಇವೆರಡಕ್ಕೂ ವ್ಯತ್ಯಾಸ ಗೊತ್ತಿರಲಿ, ಹಾಗೆ ಅನುಮಾನ ಬೇಡ. ಬ್ರಹ್ಮನ ಮಗನಾದ ಪುಲಸ್ತ್ಯರು ದೇವತೆಗಳಿಂದಲೂ ಪೂಜಿಸಲ್ಪಟ್ಟಿರ್ತಾರೆ, ಹಾಗೆ ಸಾತ್ವಿಕ ಶಿರೋಮಣಿ. ಅವರು ಲೋಕ ಕಲ್ಯಾಣವನ್ನೇ ಚಿಂತನೆ ಮಾಡ್ತಾ ತಪಸ್ಸನ್ನು ಮಾಡ್ತಿರ್ತಾರೆ. ಹೀಗೆ ಅವರು ಮೇರುಗಿರಿಯ ಆಶ್ರಮದಲ್ಲಿ ತಪಸ್ಸನ್ನು ಮಾಡುವಾಗ ಅಲ್ಲಿಗೆ ಒಬ್ಬರು ಅಪ್ಸರಿಯರ ಗುಂಪೆ ಬರುತ್ತೆ. ಆ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಬರ್ತಾರೆ. ಹೀಗೆ ಬಂದವರು ಸುಮ್ಮನೆ ಒಂದು ದಿನ ಬಂದು ಹೋಗಲ್ಲ, ಅದ್ರ ಬದಲು ನಿತ್ಯ ಬರೋಕ್ಕೆ ಶುರು ಮಾಡ್ತಾರೆ. ಆಡೋದು, ಕುಣಿಯೋದು, ಗಲಭೆ ಮಾಡೋದು, ಈ ರೀತಿ ಮಾಡ್ತಿರ್ತಾರೆ. ಸಹಜವಾಗಿ ಸಾತ್ವಿಕ ಸ್ವಭಾವರಾದ ಪುಲಸ್ತ್ಯರಿಗೆ ಇವ್ರು ಮಾಡೋದು ಅವರ ತಪಸ್ಸಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇರುತ್ತೆ. ಹಲವಾರು ಸಲ ಹೇಳ್ತಾರೆ ಕೂಡ, ಯಾರೂ ಕೇಳಲ್ಲ. ಆಗ ಪುಲಸ್ತ್ಯರು ಹೇಳ್ತಾರೆ, ನೋಡು, ಇನ್ನೊಮ್ಮೆ ನನ್ನ ಆಶ್ರಮವನ್ನು ಹೆಣ್ಣೊಬ್ಬಳು ಅತಿಕ್ರಮವಾಗಿ ಪ್ರವೇಶಿಸಿ ನನಗೆ ಕಾಣಿಸ್ಕೊಂಡ್ರೆ ನನ್ನ ಅಂಶವು ಕಣ್ಣುಗಳಿಂದ ವಿಕಿರಣವಾಗಿ ಹೊಮ್ಮಿ ಅಂಥವಳ ಗರ್ಭಕೋಶವನ್ನು ಪ್ರವೇಶಿಸಲಿ ಅಂತ ಹೇಳ್ಬಿಟ್ಟು ಶಾಪವನ್ನು ಕೊಟ್ಬಿಡ್ತಾರೆ. ತಕ್ಷಣಕ್ಕೆ ಅಲ್ಲಿದ್ದ ತರುಣ ಇರಲ್ಲ, ಜಾಗ ಖಾಲಿ ಮಾಡ್ತಾರೆ. ಪುಲಸ್ತ್ಯರ ಆಶ್ರಮದ ಸ್ವಲ್ಪ ದೂರದಲ್ಲೇ ತೃಣಬಿಂದು ಅನ್ನೋ ರಾಜಶ್ರೀ ಒಂದು ಕುಟೀರವನ್ನು ಕಟ್ಕೊಂಡು ತಪಸ್ಸನ್ನು ಮಾಡ್ತಿರ್ತಾರೆ. ಅವಳಿಗೆ ಗೋ ಅನ್ನೋ ಮಗಳು ಇರ್ತಾಳೆ. ಅವಳು ಮುಗ್ಧಳು ಹಾಗೂ ಸಾತ್ವಿಕ ಸ್ವಭಾವದವಳು ಆಗಿರ್ತಾಳೆ. ಅವಳಿಗೆ ಈ ಶಾಪದ ಬಗ್ಗೆ ಯಾವುದೂ ಗೊತ್ತಿರಲ್ಲ. ಅವಳು ಹಂಗೆ ವನಸಿರಿಯನ್ನು ಸವಿಯುತ್ತಾ ಹಂಗೆ ಆಶ್ರಮದ ಹತ್ರ ಬರ್ತಾಳೆ. ಬಂದಾಗ ಅಲ್ಲಿ ಪುಲಸ್ತ್ಯರನ್ನು ನೋಡ್ತಾಳೆ. ಪುಲಸ್ತ್ಯರ ನೋಡಿ ಇವರು ಯಾರೋ ರಾಜಶ್ರೀ ಅವರ ಆಶೀರ್ವಾದವನ್ನು ತಗೊಳ್ಳೋಣ ಅಂತ ಅಂದ್ಕೊಂಡು ಅವ್ರಿಗೆ ನಮಸ್ಕಾರವನ್ನು ಮಾಡ್ತಾಳೆ. ತಕ್ಷಣ ಪುಲಸ್ತ್ಯರ ಕಣ್ಣಿಗೆ ಬಿದ್ದು ಬಿಡ್ತಾಳೆ. ಬಿದ್ದ ತಕ್ಷಣವೇ ಅವಳಲ್ಲಿ ಗರ್ಭಾಂಕುರವಾಗುತ್ತೆ. ಅದನ್ನು ಅವಳು ಅವ್ರ ತಂದೆ ಬಳಿ ಹೇಳ್ತಾಳೆ. ಕೊನೆಗೆ ತೃಣಬಿಂದು ತನ್ನ ಮಗಳನ್ನು ಕರ್ಕೊಂಡು ಬಂದು ಪುಲಸ್ತ್ಯರ ಬಗ್ಗೆ ಹೇಳಿದಾಗ ಆ ಪುಲಸ್ತ್ಯರು ತಮ್ಮ ಬ್ರಹ್ಮಚರ್ಯವನ್ನು ಸಮಾಪ್ತಿಗೊಳಿಸಿ ಗೋ ಅನ್ನೋಳನ್ನ ವಿವಾಹ ಆಗ್ತಾರೆ. ಈ ಪುಲಸ್ತ್ಯರು ಹಾಗೂ ಗೋಳ ಮಗನೇ ಈ ಪೌಲಸ್ತ್ಯ. ಅಂದರೆ ಬ್ರಹ್ಮನ ಮಗ ಪುಲಸ್ತ್ಯ, ಪುಲಸ್ತ್ಯನ ಮಗನೇ ಪೌಲಸ್ತ್ಯ. ಹೀಗೆ ನಾನು ಹೇಳಿದಂಥ ಪೂರ್ತಿ ರಾಮಾಯಣದ ಭಾಗ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ.